ಬಳ್ಳಾರಿ ಜಿಲ್ಲಾ ಸಮಿತಿ, ನಮ್ಮ ಹೆಸರು ಕುಮಾರ್ ಅಂತೇಳಿ, ಜಿಲ್ಲಾ ಅಧ್ಯಕ್ಷರು. ಇವತ್ತಿನ ಹೋರಾಟ ಏನಪ್ಪ ಅಂತಂದರೆ, ನಮ್ಮ ಕಾರ್ಮಿಕ ಇಲಾಖೆಯಿಂದ ಮೇ 22ರಂದು ಆದೇಶವಾಗಿರತಕ್ಕಂಥ ಕಾರ್ಮಿಕ ಇಲಾಖೆಗೆ ಆದೇಶವಾಗಿರುತ್ತದೆ. ಸಿಬ್ಬಂದಿ ಸ್ಯಾಲರಿಗಳು ಹೆಚ್ಚಾಗಿರ್ತವೆ. ಈ ದಿನದಂದು ಈ ಸರ್ಕಾರ, ಗೃಹ ಸರ್ಕಾರ ಏನು ಮಾಡಿತು ಅಂತಂದರೆ, ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಹಿಂಪಡೆದರು. ಅದು ಏನಪ್ಪ ಅಂತಂದರೆ, ಮತ್ತೆ ಇವತ್ತು ಸಚಿವ ಸಂಪುಟದಲ್ಲಿ ಅದಕ್ಕೊಂದು ಮರುಪರಿಶೀಲನೆ ಸಮಿತಿ ಮಾಡಿ ಇವತ್ತನ್ನು ಅದನ್ನು ಮೊನ್ನೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಉಸ್ತುವಾರಿ ತಗೊಂಡು ಅವ್ರ ಉಸ್ತುವಾರಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಕೆಳಮಟ್ಟದ ಗ್ರಾಮ ಪಂಚಾಯತಿ ನೌಕರರಿಗೂ ಮತ್ತು ಕಾರ್ಮಿಕ ಇಲಾಖೆ ನೌಕರರಿಗೂ ಬಹಳ ಆತಂಕ ಉಂಟು ಮಾಡಿರ್ತಾರೆ. ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ, ನಮ್ಮ ಸ್ಯಾಲ್ರಿ ಕನಿಷ್ಠ ವೇತನ ಜಾಸ್ತಿ ಮಾಡಿದರು. ಈಗ ಹಿಂದೆ ಸರ್ಕಾರದಲ್ಲಿ ಮೊನ್ನೆ ಫಸ್ಟಿಗೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವರು ಇದೇ ಗಣೇಶನ ಹಬ್ಬ ಪ್ರಯುಕ್ತ ಕಾರ್ಮಿಕರಿಗೆ ಬಂಪರ್ ಲಾಟ್ರಿ ಅಂತೇಳಿ ಒಂದು ಫಸ್ಟಲ್ಲೇ ಆದೇಶ ಹೊರಡು ಮಾಡಿದ್ರು. ನಾವು ಅದೇ ಖುಷಿಯಲ್ಲಿ ಭಾಳ ಖುಷಿ ಪಟ್ಟಿದ್ವಿ. ಅದು 2 ವರ್ಷಗಳ ಕಾಲ ನಮಗೆ ಆಗಲಿಲ್ಲ. ಲಾಸ್ಟ್ ಕೊನೆ ಗಳಿಗೆಯಲ್ಲಿ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇನ್ನೇನು ಇಳಿತಾರ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಗೆಜೆಟ್ ಆರ್ಡ್ರ್ ನೋಟಿಫಿಕೇಷನ್ ಮಾಡಿ ನಮಗೆ ಕಾರ್ಮಿಕ ಇಲಾಖೆಯಿಂದ ಒಂದು ಆದೇಶ ಮಾಡಿದರು. ಅದು ಮೌಖಿಕ ಆದೇಶವಾಗಿ ಈಗಿನ ಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಮಾಡಿದ್ರು, ಅದನ್ನು ತಡೆಗಟ್ಟದು ಮೌಖಿಕ ಆದೇಶವಾಗಿ ತಡೆ ಇಡ್ರಿ ಅಂತೇಳಿ ಮೊನ್ನೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಒಂದು ಮೌಖಿಕವಾಗಿ ಆದೇಶ ಮಾಡಿದರೆ, ಈ ಆದೇಶನ ಹಿಂಪಡೆಯಬೇಕೆಂದು ಘನ ಸರ್ಕಾರದಲ್ಲಿ ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘದಿಂದ ಮನವಿ ಮಾಡಿಕೊಳ್ಳುತ್ತಾ ಈ ಸತ್ಯಾಗ್ರಹವನ್ನು ಕರ್ನಾಟಕ ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ನಮ್ಮ ಬೇಡಿಕೆಗಳನ್ನು ಅತಿ ಬೇಗನೆ ಈಡೇರಿಸಬೇಕೆಂದು ಘನ ಸರ್ಕಾರದಲ್ಲಿ ಮನವಿ ಮಾಡುತ್ತಾ ಹೋರಾಟ ಇದೆ. ಕಳೆದ ಮೇ ತಿಂಗಳಲ್ಲಿ ಕನಿಷ್ಠ ವೇತನ ಕಾರ್ಮಿಕ ಇಲಾಖೆಯಿಂದ ಹೊರಡಿಸಿದಂಥ ಆದೇಶವನ್ನು ಇವತ್ತು ಸರ್ಕಾರ ಬದಲಾಗಿದೆ. ಸರ್ಕಾರದಲ್ಲಿ ಸಚಿವರು ಬದಲಾಗಿದ್ದಾರೆ ಮತ್ತು ಮುಖ್ಯಮಂತ್ರಿ ಬದಲಾಗಿದ್ದ ಕಾರಣ ಅವರು ಕೆಲವು ಸಮಸ್ಯೆಗಳನ್ನು ನಮ್ಮ ಸಿಬ್ಬಂದಿಗಳನ್ನು ಸಮಸ್ಯೆಗಳಲ್ಲಿ ಉಂಟು ಮಾಡ್ತಾ ಇದ್ದಾರೆ. ಅದೇನೆಂದರೆ, ಒಂದು ಕನಿಷ್ಠ ವೇತನ ಜಾರಿಯಾದ ಕನಿಷ್ಠ ವೇತನೆಯನ್ನು ಪುನಃ ಸಮಿತಿಯನ್ನು ರಚನೆ ಮಾಡಿ ಮತ್ತು ಪರಿಶೀಲನೆ ಮಾಡಬೇಕಂತೇಳಿ ಇವತ್ತು ಆದೇಶ ಹೊರಡಿಸಿದ್ದಾರೆ. ಇದು ನಮ್ಮ ಗ್ರಾಮ ಪಂಚಾಯತಿಯ ಕೆಳಮಟ್ಟದ ಸಿಬ್ಬಂದಿಗಳಿಗೆ ದೊಡ್ಡ ಹೊಡೆತ ಆಗ್ತಾ ಇದೆ. ಕಳೆದ 3 ರಿಂದ 4 ವರ್ಷದಿಂದ ನಾವು ಹಲವಾರು ಹೋರಾಟವನ್ನು ಮಾಡಿದ್ದೀವಿ. ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದೀವಿ, ಗುಲ್ಬರ್ಗದಲ್ಲಿ ಮಾಡಿದ್ದೀವಿ. ಹಲವಾರು ಹೋರಾಟದಿಂದ ನಮ್ಮ ಪ್ರತಿಫಲವಾಗಿ ಮೇ ತಿಂಗಳಲ್ಲಿ ಬಂದಂಥ ಆದೇಶವನ್ನು ನಾವು ಒಂದು ಗೆಲುವನ್ನು ಸಾಧಿಸಿದ್ದೀವಿ. ನಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡಿದ್ದೀವಿ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಇರುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಮತ್ತು ಆ ಆದೇಶ ಮಾಡಿದಂಥ ಕಾರ್ಮಿಕ ಇಲಾಖೆ ಆದೇಶವನ್ನು ಮರುಸಮಿತಿ ಮಾಡಿ ನಮಗೆ ಆಘಾತ ನೀಡಿದೆ. ಹಂಗಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿ ಮುಂದೆ ನಾವು ಇವತ್ತಿನ ಸತ್ಯಾಗ್ರಹನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಆದೇಶನ ಹಿಂಪಡಿಬೇಕು ಮತ್ತು ನಮ್ಮ ಕನಿಷ್ಠ ವೇತನ ಜಾರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇವತ್ತಿನ ಹೋರಾಟವನ್ನು ಮಾಡ್ತಾ ಬಳ್ಳಾರಿ ಹಾಗೂ ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಯಾದ ನಾನು ಡಿ ರಾಜು ಸಾಬ್, ರಾಜ್ಯ ಸಮಿತಿ ಪದಾಧಿಕಾರಿ. ಇವತ್ತಿನ ಮುಖ್ಯವಾಗಿ ಹೋರಾಟ ಏನಪ್ಪ ಅಂತಂದರೆ, ರಾಜ್ಯದಲ್ಲಿ ಮೇ 22ರಂದು ಜಾರಿಯಾದಂಥ ಕನಿಷ್ಠ ವೇತನವನ್ನು ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮೌಖಿಕವಾಗಿ ಆದೇಶವನ್ನು ತಡೆ ಹಿಡಿದು ಆದೇಶ ಆದಂಥ ಉಪಸಮಿತಿ ರಚನೆ ಮಾಡಿ ಪರಮೇಶ್ವರ್ ಅವ್ರನ್ನ ಅಧ್ಯಕ್ಷತೆಯನ್ನು ಮಾಡಿ ನಮ್ಮ ಗ್ರಾಮ ಪಂಚಾಯತಿ ನೌಕರರ ವೇತನವನ್ನು ತಡೆ ಹಿಡಿದಿದ್ದಾರೆ. ಇವತ್ತು ಹೇಳ್ಬೇಕಾಗಿದ್ದಿಷ್ಟೇ, ಸರ್ಕಾರಕ್ಕೆ ನೀವು MLA MP ಗಳು ಮತ್ತು ಸಭಾಪತಿಗಳು ನೀವು ಏನು ವೇತನವನ್ನು ನಿಮ್ಮ ತಿಳಿದಂಗೆ ನೀವು ಹೆಚ್ಚಿಗೆ ಮಾಡ್ಕೊತಿದ್ದೀರಿ. ಹಲವಾರು ವರ್ಷಗಳಿಂದ CITU ಸಂಯೋಜಿತ ನಾವು ಅಡಿಯಲ್ಲಿ ಹೋರಾಟ ಮಾಡ್ತಾ ಬಂದು ಇವತ್ತು ಏನು ಅಲ್ಪ ಸ್ವಲ್ಪ 4-5 ಸತತ ಹೋರಾಟ ವರ್ಷಗಳಿಂದ ನಮಗೆ ಒಂದಿಷ್ಟು 6,000 ರೂಪಾಯಿ ವೇತನವನ್ನು ಜಾಸ್ತಿ ಆಗಿತ್ತು. ನಾವು 6,000 ರೂಪಾಯಿ ಕೂಲಿ ಕಾರ್ಮಿಕರು ಗ್ರಾಮದಲ್ಲಿನ ಕಸ ಎತ್ತೋದು ನಾವೇ, ಗ್ರಾಮದಲ್ಲಿನ ಸ್ವಚ್ಛತೆ ಮಾಡೋದು ನಾವೇ, ಕುಡಿಯೋ ನೀರು ಬಿಡೋದು ನಾವೇ, ಮತ್ತು ಸರ್ಕಾರಿ ಬೊಕ್ಕಸಕ್ಕೆ ಲಾಭ ತರುವಂಥ ಕೆಲಸ ಮಾಡೋದು ನಾವೇ. ಕರವಸೂಲಿಗಾರರು, ಕಂಪ್ಯೂಟರ್ ಆಪ್ರೇಟ್ರು, ವಾಟರ್ ಮ್ಯಾನು, ಸ್ವೀಪರು, ಜವಾನರು ಮತ್ತು ಸ್ವಚ್ಛ ವಾಹಿನಿ ನೌಕರರು, ಇಷ್ಟೆಲ್ಲ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವಂಥ ನೌಕರರ ವೇತನವನ್ನು ನೀವು ಕಸ್ಕೊಂಡ್ರಿ ಅಂದರೆ ನೀವು ಎಷ್ಟರ ಮಟ್ಟಿಗೆ ರಾಜ್ಯವನ್ನು ಆಡಳಿತ ಮಾಡ್ತಾಯಿದ್ದೀರಿ ಅಂತ ಜನರಿಗೆ ತಿಳ್ತಾ ಇದೆ. ಸರ್ಕಾರದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಇವತ್ತು ನಮ್ಮ ವೇತನವನ್ನು ತಡೆ ಹಿಡಿದು ನಿಮ್ಮ ಆಟಕ್ಕೆ ನೀವು ಮಾಡ್ತಾಯಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸ್ತಾ ಇದ್ದೇವೆ. ದಯಮಾಡಿ ನಮ್ಮ ಬಡ ನೌಕರರ ವ್ಯವಸ್ಥೆಯನ್ನು ನೋಡಿ ತಾವು ಜಾರಿಗೆ ಅತಿ ಜಾಗೃತವಾಗಿ ವೇತನವನ್ನು ಜಾರಿ ಮಾಡಬೇಕಾಗಿದೆ. ಇವತ್ತಿನ ದಿನ ಬೇಡಿಕೆ 13 ಬೇಡಿಕೆಗಳನ್ನು ನಾವು ಒಳಗೊಂಡಿದ್ದೀವಿ. ಒಂದು,
ಎಲ್ಲ ನೌಕರರನ್ನು ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಬೇಕು. ಎರಡನೇದು ಎಲ್ಲ ನೌಕರರಿಗೆ ಇಡುಗಂಟು ಮತ್ತು ನಿವೃತ್ತಿ ಆದಮೇಲೆ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು. ಮತ್ತು ಗ್ರೇಡ್ 1ನಿಂದ ಗ್ರೇಡ್ 2 ಕಾರ್ಯದರ್ಶಿ ಹುದ್ದೆಗಳಿಗೆ ಬಿಲ್ ಕಲೆಕ್ಟರಿಂದ ಮತ್ತು ಡಿ ಒಗಳಿಂದ ಹುದ್ದೆಗಳನ್ನು ಪರ್ಮಿಟ್ ಮಾಡಬೇಕಾಗಿ. ಆಮೇಲೆ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಈ ಹಿಂದೆ 2011 ಜನಸಂಖ್ಯೆ ನಿಯಮದ ಪ್ರಕಾರ ಗ್ರೇಡ್ 2ನಿಂದ ಗ್ರೇಡ್ 1 ಅಪ್ಗ್ರೇಡ್ ಮಾಡುವಂಥ ಪಂಚಾಯತಿಗಳನ್ನು ಅಪ್ಗ್ರೇಡ್ ಮಾಡಬೇಕು. ಇವೆಲ್ಲ ಮಾಡಿದಲ್ಲಿ ಎಲ್ಲ ನೌಕರರ ಹಿತವನ್ನು ಬಯಸ್ತೇವೆ ಅಂತಂದೇಳಿ ನಾವು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅಂತೇಳಿ ರಾಜ್ಯ ಪದಾಧಿಕಾರಿ ಗ್ರಾಮ ಕರ್ನಾಟಕ